ಹಲೋ ಸ್ನೇಹಿತರೆ, ನಮಸ್ತೆ. ರೆಡ್ಮಿ ನೋಟ್ 14 ಪ್ರೋ ಪ್ಲಸ್ ಅವರಿಗೆ ಹೊಸ ಅಪ್ಡೇಟ್ ಬಂದಿದೆ. ಅಂದರೆ ಹೈಪರ್ ಓ ಎಸ್ 2.02 ಹೊಸ ವರ್ಷನ್ ಬಂದಿದೆ ಅಪ್ಡೇಟ್ ಮಾಡೋದನ್ನು ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ. ನಾನು ಆಲ್ರೆಡಿ ಬಂದಿದ್ದೆ ಲಾಬೌಟಲ್ಲಿ ನೋಡಿ, ಈ ರೀತಿ ಬಂದಿದೆ. ಮುಂಚೆ ಇರೋದು 1.0.8.0 ಓಲ್ಡ್ ವರ್ಷನ್ ಇದು. ಈಗ ಹೊಸದು ಈ ಥರ ಬಂದಿದೆ, 2.04 ಬಂದಿದೆ ಈಗ. ಅಂದ್ರಕ್ಕೆ 5.4 GB ಅಪ್ಡೇಟ್ ಕೊಟ್ಟಿದ್ದೇನೆ. ನೋಡಿದ್ರಲ್ಲ, ಇದರಲ್ಲಿ ಫುಲ್ಲಿ ನಿಮ್ಮ ಮೊಬೈಲ್ ಏನಿದೆ ಫುಲ್ಲಿ ಅಪ್ಗ್ರೇಡ್ ಆಗುತ್ತೆ. ಈಗ ಹೊಸ ವರ್ಷನ್ಗೆ ಬರುತ್ತೆ, ಯಾಕಂದರೆ 5 GB ಡಾಟಾ ಇದೆ, ಅಪ್ಡೇಟ್ ಫೈಲ್ ಇದೆ. ಹೊಸದು ಎಲ್ಲ ಚೇಂಜ್ ಆಗುತ್ತೆ ಫುಲ್ಲು. ನೋಡುವ ಮುಂದೆ ಏನೇನು ಚೇಂಜ್ ಆಗುತ್ತೆ ಗೊತ್ತಿಲ್ಲ. ಹೊಸದು Xiaomi ಹೈಪರ್ ಕೋರ್ ಅನ್ನೋ ಹೊಸ ಒಂದು ಪ್ರಯೋರಿಟಿ ಹೊಸದು ಕೊಟ್ಟಿದ್ದು. Xiaomi ಹೈಪರ್ ಕನೆಕ್ಟ್ ಅಂದರೆ ಅಪ್ಗ್ರೇಡ್ ಕ್ರಾಸ್ ಡಿವೈಸ್ ಕನೆಕ್ಟ್ ಫ್ರೇಮ್ ವರ್ಕು. ಆಮೇಲೆ ನಾನು ಇಲ್ಲಿ ಓದ್ಪಟ್ಟಂಗೆ ಇಷ್ಟು ಏನೇನು ಚೇಂಜ್ ಆಗಿದೆ ಅಂತ ಆಮೇಲೆ ಚೆಕ್ ಮಾಡಿ ನೋಡಬೇಕು. ಇವತ್ತು ಕೇವಲ ನಿಮಗೆ ಅಪ್ಡೇಟ್ ಮಾಡೋದನ್ನು ತೋರಿಸ್ತೀನಿ. ನಾನು ಈಗ ಆಲ್ರೆಡಿ ಅಪ್ಡೇಟ್ ಕೊಟ್ಟಿದ್ದೀನಿ ನೋಡಿರಿ, 24% ಅಪ್ಡೇಟ್ ಆಗಿದೆ. ಓಲ್ಡ್ ಏನೇನಿತ್ತು ಅಂತ ಸ್ವಲ್ಪ ಚೆಕ್ ಮಾಡಿ ನೋಡುವ. ಆಲ್ರೆಡಿ ಓಲ್ಡ್ ವರ್ಷನಲ್ಲಿ 1.8.0 ಇತ್ತು, ಆ್ಯಂಡ್ರಾಯ್ಡ್ ವರ್ಷನ್ನು 40 ಇತ್ತು. ಹಾಗೂ ಐಕಾನ್ಗಳೆಲ್ಲ ನಾರ್ಮಲ್ ಇದೆ, ದೊಡ್ಡದೆ, ಏನು ಚೇಂಜಸ್. ಈಗ ಹೊಸದು ಬಂದಾಗ ಹೈಪರ್ ಓ ಎಸ್ 2.0 ಬಂದ ನಂತರ ಏನು ಚೇಂಜ್ ಆಗುತ್ತೆ ಅನ್ನೋದು ನೋಡಬೇಕು ಅನ್ನೋ ಸಲುವಾಗಿ ಹಳೆಯದನ್ನು ಸ್ವಲ್ಪ ಐಕಾನ್ ಎಲ್ಲ ದೊಡ್ಡದೇ ಇತ್ತು. ಆಮೇಲೆ ಈ ಥರ ಗೂಗಲ್ ಸರ್ಚ್ ಇತ್ತು, ಸೇಮ್ ಇತ್ತು, ಏನು ಚೇಂಜಸ್ ಇಲ್ಲ. ನೋಡಿ, ಈ ನೋಟಿಫಿಕೇಷನ್ ಬಾರ್ ಸಮೇತ ಓಲ್ಡ್ ಈ ರೀತಿ ಇತ್ತು. ಹೊಸದು ಏನೇನು ಬರುತ್ತೆ, ಚೇಂಜ್ ಆಗುತ್ತೆ ಅನ್ನೋದು ನೋಡೋಕ್ಕೆ ಸಲುವಾಗಿ ಓಲ್ಡನ್ನು ನಿಮಗೆ ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಡೌನ್ಲೋಡ್ ಕೊಟ್ಟಿದ್ದೀನಿ, ನೋಡಿದಿಲ್ಲ ಇಷ್ಟು % ಆಗ್ತಾಯಿದೆ, ಆಲ್ರೆಡಿ ಹಾಪ್ ಆಗಿದೆ. ಸ್ವಲ್ಪ ಸ್ಕಿಪ್ ಮಾಡ್ತೀನಿ, ಪೂರ್ಣವನ್ನು ಸ್ಟಾರ್ಟ್ ಮಾಡೋಕ್ಕೆ ಡೌನ್ಲೋಡ್ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಟೈಮ್ ತೊಗೊಳುತ್ತೆ. 5 GB ಅಂದರೆ ಸುಮಾರು ಒಂದು 3-4 ನಿಮಿಷ ತೊಗೊಳುತ್ತೆ. ಬ್ರಾಡ್ಬ್ಯಾಂಡ್ ವೈಫೈ ಯಾರ್ದದ್ದು ಇದೆ ಅವರಿಗೆ. ಹಾಗಾಗಿ ನೋಡಿ, ಈ ರೀತಿ ಇದೆ ಸ್ಟೇಟಸ್ ಬಾರು. ಆಲ್ರೆಡಿ ನಂದು 38% ಡೌನ್ಲೋಡ್ ಆಗಿದೆ. ಹೈಪರ್ ಓ ಎಸ್ Xiaomi ಹೈಪರ್ ಓ ಎಸ್ 2.04 ಅಂದರೆ ಇದು ಯಾವರಿಗೆ ಬಂದಿದೆ. ಈಗ ರೆಡ್ಮಿ ನೋಟ್ 14 ಪ್ರೋ ಪ್ಲಸ್ ಯಾರ್ಯಾರು ಬಳಸ್ತಾ ಇದ್ದಾರಲ್ಲ ಅವರಿಗೆಲ್ಲ ಅಪ್ಡೇಟ್ ವರ್ಷನ್ ಇವತ್ತು ಬಂದಿದೆ. ಕೆಲವು ಜನಕ್ಕೆ ನಿನ್ನೆಯಿಂದ ಶೋ ಆಗ್ತಿದೆ, ಹಾಗಾಗಿ ಶೋ ಆಗಿದೆ. ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಹೈಪರ್ ಓ ಎಸ್ ಅಪ್ಡೇಟ್, ಹೊಸ ವರ್ಷನ್ ಅಪ್ಡೇಟ್ ಮಾಡೋದು. ಏನೇನು ಚೇಂಜ್ ಆಗುತ್ತೆ ಗೊತ್ತಿಲ್ಲ. ಅಂದರೆ 5 GB ಫೈಲ್ ಇದ್ದಿದ್ದರಿಂದ ಸಾಧಾರಣವಾಗಿ 99% ಚೇಂಜ್ ಆಗಬೇಕು. ಅಂದರೆ ಯಥಾವತ್ತು ಇದ್ದೇ ಇರುತ್ತೆ. ಅಂದರೆ ಹೊಸ ಓ ಎಸ್ ಹೊಸದಾಗಿಯೇ ನಾವು ಈಗ ಫ್ಲ್ಯಾಶ್ ಮಾಡಿದಷ್ಟು ಆಗುತ್ತೆ, ಅಷ್ಟು ಆಗುತ್ತೆ ಅನಿಸುತ್ತೆ. ಅಂದರೆ ಅಷ್ಟು ದೊಡ್ಡ ಫೈಲ್ ಇದೆ. ಹೆಚ್ಚಾಗಿ ಅಪ್ಡೇಟ್ಗಳೆಲ್ಲ ಚಿಕ್ಕ ಚಿಕ್ಕ ಫೈಲು 200 1 GB 2 GB ಬರುತ್ತೆ. ಇದು 2.0.4 5 GB ಇದೆಯಲ್ಲ, ಅದು ಕಾಣಿದೆ ನನಗೆ. ಏನು ನಾನು ಇಷ್ಟು ಓದಿದ್ರಲ್ಲಿ ಲಾಸ್ಟ್ ಒಂದಿದೆ ನೋಡಿ, ಯೂಸ್ 2 ಕ್ಯಾಮ್ರಾಸ್ ಸೈಮಲ್ಟೇನಿಯಸ್ಲಿ ಫಾರ್ ಮಲ್ಟಿ ಆ್ಯಂಗಲ್ ಲೈವ್ ಸ್ಟ್ರೀಮಿಂಗ್ ಮಾಡುವಂತೆ. ಲೈವ್ ಸ್ಟ್ರೀಮಿಂಗ್ ಮಾಡೋ ಟೈಮಿಗೆ ಮಲ್ಟಿ ಆ್ಯಂಗಲಲ್ಲಿ 2 ಕ್ಯಾಮ್ರಾನ ಬಳಸ್ಬೋದು ಅಂತ ಕೊಟ್ಟಿದ್ದಾನೆ. ನಾನು ಇನ್ನೂ ಅದ್ರ ಚೆಕ್ ಮಾಡಿ ನೋಡಬೇಕು. ನನಗೆ ಅದೊಂದು ಖುಷಿ ತಂದ ವಿಷಯ. ಅಂದರೆ ಈ ಥರ ಬಂದರೆ ಚೆನ್ನಾಗುತ್ತೆ. ನಾವು ಬ್ಯಾಕು ಫ್ರಂಟು ಏನು ಯೂಟ್ಯೂಬರ್ ಲೈವ್ ಮಾಡೋರಿಗೆ ಸಖತ್ತಾಗುತ್ತೆ, ಬ್ಲಾಗ್ ಮಾಡಲಿಕ್ಕೆ ಸಖತ್ತಾಗುತ್ತೆ, ನೆಟ್ ಚೆನ್ನಾಗಿದೆ. ಈ ರೀತಿ ಇಷ್ಟು ಅದೊಂದು. ಮತ್ತು ಬಾಕಿದೆಲ್ಲ ಓದಿದ್ದೀನಿ, ಆದರೆ ನಾರ್ಮಲ್ ಏನೇನಿದೆ ಅಷ್ಟು ಪರ್ಫೆಕ್ಟಾಗಿ ಗೊತ್ತಾಗಿರಲಿಲ್ಲ. ನೋಡೋಣ ಮುಂದೆ ಏನೇನು ಚೇಂಜಸ್ ಆಗಿದೆ, ಹೊಸದು ಏನೆಂದರೆ ಅಪ್ಡೇಟ್ ಆದ ನಂತರ ಇನ್ನೊಂದು ವಿಡಿಯೋದಲ್ಲಿ ಎಲ್ಲನೂ ಹೊಸ ಚೇಂಜ್ ಏನಾಗಿದೆ ನಿಮಗೆ ತೋರಿಸ್ತೀನಿ. ಅಂದರೆ ಕ್ಲಾಕ್ ಟೈಪ್ ಚೇಂಜ್ ಆಗಿದೆ, ನ್ಯೂ ಕ್ಲಾಕ್ ಕೊಟ್ಟಿದ್ದಾನೆ ಅಂತ ಇದ್ದಾನೆ. ಕ್ಲಾಕ್ ಯೂಸೇಜ್ ಮೋರ್ ರಿಫೈನ್ಡ್ ಡಿಸ್ಪ್ಲೇ ಸ್ಟ್ರಕ್ಚರ್ ಅಂತೆ, ಫಾರ್ ಮೋರ್ ಎಲಿಜೆಂಟ್ ಈಸಿ ರೀಡ್ ಲುಕ್, ಅಪ್ಡೇಟ್ ಅನಿಮೇಷನ್ನು, a full scale animation upgrade make every interaction flow smoothly and feel stable, responsive and comfortable ಅಂತ. ಅಂದರೆ ಸ್ಮೂತಾಗಿ ರನ್ ಮಾಡಲಿಕ್ಕೆ ಎಂಜಿನ್ನ ಸ್ಮೂತ್ ಮಾಡಿದ್ದಾನೆ. ಕ್ಯಾಲೆಂಡ್ರ್ ಹೊಸದು, ಅಲ್ಲಿ ನ್ಯೂ ಕ್ಯಾಲೆಂಡ್ರ್ ಆ್ಯಡ್ ಮಾಡಿದೆ ಅಂತ. ನೋಡೋಣ, ಅದನ್ನು ಆಮೇಲೆ ಚೆಕ್ ಮಾಡೋಣ. ನ್ಯೂ ಡೆಸ್ಕ್ಟಾಪ್ ಕ್ಯಾಲೆಂಡರ್ ಆ್ಯಡ್ ಟಚ್ ಆಫ್ ರಿಚುವಲ್ ಟು ಯುವರ್ ಡೇ, ಅಂದರೆ ಡೇ ವೈ ಎಲ್ಲದೂ ಅಪ್ಡೇಟ್ ಇದೆ. ಅಂದರೆ ಹೊಸ ನ್ಯೂ ಡೆಸ್ಕ್ಟಾಪ್ ಕ್ಯಾಲೆಂಡರ್. ನೋಡೋಣ ಏನೇನು ಚೇಂಜ್ ಆಗಿದೆ ಗೊತ್ತಾಗಿದೆ ಮುಂದೆ ನೋಡೋಣ. ಅಂದರೆ ಈಗ ಆಲ್ರೆಡಿ ಡೌನ್ಲೋಡ್ ಆಗಿ ಫೈಲು ಫೈನಲೈಸಿಂಗ್ ಹೋಗಿದೆ. ಅಂದರೆ ಈಗ 22% 23% ಫೈನಲ್ ಆಗ್ತಾಯಿದೆ. ಫೈನಲ್ ಆದ ನಂತರ ಇನ್ಸ್ಟಾಲೇಷನ್ ರೀಬೂಟ್ ಕೇಳುತ್ತೆ. ಯಾರ್ಯಾರು ಡೌನ್ಲೋಡ್ ಮಾಡ್ತೀವಿ ಇಷ್ಟನ್ನು ವೇಟ್ ಮಾಡಿ. ಫೈನಲೈಸಿಂಗು ಡೌನ್ಲೋಡೇ ಫಾಸ್ಟ್ ಆಗುತ್ತೆ, ಆಮೇಲೆ ಎಕ್ಸ್ಟ್ರಾಕ್ಟಿಂಗ್ ಆಗ್ಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತದೆ, ಡೌನ್ಲೋಡ್ಗಿಂತ ಜಾಸ್ತಿ ಟೈಮು. ಆನಂತರ
ಫೈನಲ್ ಆಗಿದೆ. ಏನು ಫೈನಲ್ ಆಗುತ್ತಲ್ಲ, ಫೈನಲ್ ಆದ ನಂತರ ನಮಗೆ ಕೊನೆ ಔಟ್ಪುಟ್ಟು ಸಿಗುತ್ತೆ. ಅಂದರೆ ರೀಬೂಟ್ ಮಾಡಲಿಕ್ಕೆ ರೆಡಿ ಆಗುತ್ತೆ. ನೋಡಿ ಇದ್ರಲ್ಲಿ ನಾನು ಮತ್ತೆ ಯಾವುದು ಸ್ಕಿಪ್ ಮಾಡಿದ್ದೀನಿ, ಸ್ವಲ್ಪ ಫಾಸ್ಟಾಗಿ ಮಾಡಿದ್ದೀನಿ. ಇಷ್ಟನ್ನು ವೇಟ್ ಮಾಡಿ. ಫೈನಲ್ 100% ಆದ ನಂತರ ನಿಮಗೆ ರೀಬೂಟ್ ಆಪ್ಷನ್ ಬರುತ್ತೆ. ನೋಡಿ ಓಕೆ, ರೀಬೂಟ್ ಬಂದಿದೆ. ನಾನು ರೀಬೂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಫೋನ್ ಆಫ್ ಆಗಿ ಆನ್ ಆಗುತ್ತೆ. ಅಲ್ಲಿ ತೋರಿಸ್ಲಿಕ್ಕೆ ಆಗಲ್ಲ, ಯಾಕಂದರೆ ರೆಕಾರ್ಡ್ ಆಗಲ್ಲ. ಡೈರೆಕ್ಟ್ ಸ್ಕ್ರೀನಿಗೆ ಬರ್ತೀನಿ. ನೋಡಿದ್ರಲ್ಲ, ಇದು ಸ್ಕ್ರೀನಿಗೆ ಬಂದಾಗ ಐಕಾನ್ಗಳು ಚಿಕ್ಕದಾಗಿದೆ. ಯಾಕಂದರೆ ನೋಡಿ ಸ್ಟೇಟಸ್ ಬಾರ್ ಸೇಮ್ ಇದೆ, ಲೋಗೋಗಳು ಏನು ಚೇಂಜಸ್ ಆಗಿಲ್ಲ, ಸೇಮ್ ಟು ಸೇಮ್ ಇದೆ. OS ಚೇಂಜ್ ಆಗಿದೆ, 2.0.40 ಬಂದಿದೆ, ಸೇಮ್ ತೋರಿಸ್ತೆ. OS ನೋಡಿದ್ರಲ್ಲ, ಅದೇ ವರ್ಷನ್ನು ಡೆವಲಪ್ಡ್ ಆಗಿದೆ. ಆಮೇಲೆ ಆ್ಯಂಡ್ರಾಯ್ಡ್ ವರ್ಷನ್ನು ಮೇಯ್ನಾಗಿ ಆ್ಯಂಡ್ರಾಯ್ಡ್ನ 14ಇಂದ 15ಗೆ ಅಪ್ಗ್ರೇಡ್ ಮಾಡಿದ್ದಾರೆ. ಆ್ಯಂಡ್ರಾಯ್ಡ್ ವರ್ಷನ್ 15 ಹೊಸ ವರ್ಷನ್ ಆಗಿದೆ. ಓಲ್ಡ್ ವರ್ಷನಿಂದ ಹೊಸ ವರ್ಷನಿಗೆ ಶಿಫ್ಟ್ ಆಗಿದ್ದೀವಿ ಅಂತ ಆಯಿತು. ಬಾಕಿ ಇದಿಷ್ಟು ಚೇಂಜಸ್ ಆಗೋದನ್ನು ನಾನು ನಿಮಗೆ ನೋಡ್ತೀನಿ. ಅಂದರೆ ಫುಲ್ ಇನ್ನೂ ಚೆಕ್ ಮಾಡಿದ ನಂತರ ಫುಲ್ ಇನ್ನೊಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಇಲ್ಲಿನೂ ಸಹಿತ ಏನೂ ಚೇಂಜಸ್ ಆಗಿಲ್ಲ. ನಾವೇನೇನು ಹೊಸದಾಗಿ ಅಪ್ಡೇಟ್ ಚೇಂಜ್ ಆಗಿದೆ ಎಷ್ಟು ಡೀಟೇಲ್ಸ್ ಅಂತೂ ಇಲ್ಲಿದೆ. ಇದ್ರ ಪ್ರಕಾರ ನಾವಿನ್ನೆಲ್ಲನೂ ಸರ್ಚ್ ಮಾಡ್ತಾ ಹೋಗಬೇಕು. ಸರ್ಚ್ ಮಾಡಿದ ವಿಡಿಯೋದಲ್ಲಿ ನಿಮಗೆ 100% ಎಲ್ಲ ಗೊತ್ತಾಗುವ ತೋರಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಅಪ್ಡೇಟ್ ಮಾಡೋಕ್ಕೆ ಮಾತ್ರ ತೋರಿಸಿದ್ದೀನಿ ಸ್ನೇಹಿತರೆ. ಯಾರ್ಯಾರಿಗೆ ಈ ವಿಡಿಯೋ ಇಂಟ್ರೆಸ್ಟ್ ಆಗಿದೆಯೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾನು ಮಾಡುವಂಥ ಹೊಸ ವಿಡಿಯೋಗಳು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ನನ್ನ ಟೆಕ್ ವಿಡಿಯೋ ಸ್ನೇಹಿತರೆ. ಹಾಗಾಗಿ ನಿಮಗೆ ಈ ಒಂದು ವಿಡಿಯೋವನ್ನು ಕೊನೆ ತನಕ ನೋಡಿದ್ದೀರಿ ಅಂದ್ಕೊತೀನಿ. ಯಾರ್ಯಾರಿಗೆ ಅಪ್ಡೇಟ್ ಬಂದಿಲ್ವೋ ಅವರು ಸ್ವಲ್ಪ ವೇಟ್ ಮಾಡಿ, ನಿಮಗೂ ಕೂಡ ಬೇಗ ಅಪ್ಡೇಟ್ ಬರುತ್ತೆ. ಸ್ವಲ್ಪ ಟೈಮ್, ಒಬ್ಬೊಬ್ಬರಿಗೆ ಸ್ವಲ್ಪ ಟೈಮ್ ತಗೊಳ್ತಾಗುತ್ತೆ, ಬರುತ್ತೆ. ಐಕಾನ್ ಎಲ್ಲ ಸೇಮ್ ಇದೆ, ಏನೂ ಚೇಂಜಸ್ ಅಂತ ನನಗೇನೂ ಕಾಣ್ತಾ ಇಲ್ಲ. ನಾನು ಇನ್ನೂ ಚೆಕ್ ಮಾಡಬೇಕು, ಇನ್ನು ಹೊಸದು ಏನಿದೆ ಅಂತ ನೋಡಬೇಕು. ಓಕೆನಾ? ಅಷ್ಟೇ ಬಿಟ್ಟರೆ ಮತ್ತೇನು ಹೊಸ ಚೇಂಜಸ್ ಆದಂಥ ಏನೂ ಆಪ್ಷನ್ಗಳು ನನಗೀಗ ಕಾಣ್ತಾ ಇಲ್ಲ. ಕ್ಯಾಮ್ರಾದಲ್ಲಿ ಏನು ಚೇಂಜಸ್ ಆಗಿದೆ, ರೆಕಾರ್ಡಿಂಗ್ ಆಪ್ಷನ್ಲಿ ಏನು ಚೇಂಜಸ್ ಆಗಿದೆ ಅನ್ನೋದನ್ನೆಲ್ಲ ಒನ್ ಬೈ ಚೆಕ್ ಮಾಡಬೇಕು. ಚೆಕ್ ಮಾಡಿದ್ದು ಡೆಡಿಕೇಟೆಡ್ ವಿಡಿಯೋವನ್ನು ಶೀಘ್ರದಲ್ಲೇ ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ನಿಮಗೆಲ್ಲನೂ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಈ ನನ್ನ ಅಪ್ಡೇಟ್ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೂ ಮುಂದಿನ ವಿಡಿಯೋಕ್ಕಾಗಿ ಕಾಯ್ತಾ ಇರಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.